ಅವರನ್ನ ಸಾಹಿತ್ಯ ಅಂತ ಕನ್ಸಿಡರ್ ಮಾಡಿದ್ರೆ ಧರ್ಮಾಧಾರಿತವಾಗಿ ಯಾಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನೋಡಿ, ಸಾಹಿತಿಗಳಿರಲಿ, ಅವ್ರು ಯಾರೇ ಇರಲಿ, ಒಂದು ಹಿಂದುತ್ವದ ಹಿಂದುತ್ವವನ್ನ ಪ್ರೀತಿ ಮಾಡೋರು, ಗೌರವಿಸ್ತಕ್ಕಂಥವ್ರು, ಆ ಪದ್ಧತಿಗಳಿಗೆ ಒಳಗೊಂಡವರನ್ನ ನೀವು ಮಾಡಿದರೆ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಬಟ್ ಆ ಪದ್ಧತಿಗಳಿಗಾಗಲಿ ಆ ಸಂಸ್ಕೃತಿಗೆ ಸಂಬಂಧವೇ ಇಲ್ಲದವರನ್ನ ತಂದು ನೀವು ಮಾಡಿದರೆ ಇದೊಂಥರ ಜುಲುಮ್ಕಿ ರಾಮ್ ಆಗುತ್ತೆ. ಜುಲುಮ್ಕಿ ರಾಮ್ ಆಗಬಾರ್ದು. ಅವರು ಹಿಂದುತ್ವವನ್ನು ನಾನು ಗೌರವಿಸ್ತೇನೆ, ಪ್ರೀತಿಸ್ತೇನೆ, ನಾನು ಪಾಲಿಸ್ತೇನೆ ಅನ್ನೋರ ಅವರು ಅಂದಮೇಲೆ ಅವರನ್ನು ತಂದು ನೀವು ಪ್ರದರ್ಶನ ಮಾಡೋದು ಏನಿದೆ? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅಂದ್ರೆ ನೀವೇನಂತಂದ್ರೆ ಒಳ್ಳೆ ಆಹಾರದಲ್ಲಿ ವಿಷ ಬಿಚ್ಚಿದ್ದೀರಿ ಅಂತ ಅರ್ಥ. ಸಾಂಕೇತಿಕ ಅಲ್ವಾ ಸರ್? ಅದು ಸಾಂಕೇತಿಕ ಅಷ್ಟೇ. ಪೂಜೆ ಮಾಡುವಂತವ್ರು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ನೋಡಿ, ರಾಜರು ಮಾಡ್ತಾರೆ. ಸಾಂಕೇತಿಕ ಚಾಲನೆ ಕೊಡೋದಕ್ಕೆ ಈಗ ನಾನು ಹೇಳೋದು, ಬೇರೆ ಇಸ್ಲಾಮಿಕರಾಗ್ಲಿ, ಕ್ರೈಸ್ತರ ಇದಾಗ್ಲಿ, ಯಾರಾದ್ರೂ ಹಿಂದೂಗಳೋಗಿ ಮಾಡಿದ್ದು ನೋಡ್ತಾ ಇದ್ದೀರಾ? ಅವ್ರದ್ದು ಮಾಡ್ಕೊಳ್ತಾರೆ. ನೀವ್ಯಾಕೆ ಬೆರೆಸ್ತೀರಿ? ಅಂದ್ರೆ ಇದೊಂದು ತಂತ್ರಗಾರಿಕೆ ನಿಮ್ಮದು. ಹಿಂದೆ ನಿಸಾರ್ ಅಹಮದ್ ಅವರು ಮಾಡಿದ್ರು, ಆ ಸಂದರ್ಭದಲ್ಲಿ ನೀವು ಯಾರು ಚಕ್ರ ಎತ್ತಿಲ್ಲ. ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರಗಳಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಬೇರೆ ಬೇರೆನೇ ಇದೆ. ದಸರಾ ಉದ್ಘಾಟನೆ ಅಲ್ಲ ನೋಡಿ, ಅವ್ರೇನ್ ಹೇಳಿದ್ರು, ಬಂದು ನಾನು ಪ್ರೀತಿಸ್ತೇನೆ ಅಂದ್ರು, ಗೌರವಿಸ್ತೇನೆ ಅಂತಂದ್ರು. ಅವರು ನಾನು ಹಾಸು ಹಕ್ಕಾಗಿದ್ದೇನೆ ಇದರಲ್ಲಿ ಅಂದ್ರು. ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು ಅಂದ್ರು. ನೀವು ಹೇಳಿಸಿ ಇವ್ರ ಕೈಯಲ್ಲಿ, ನಾನು ಹಿಂದೂಗಳನ್ನ ಒಪ್ಪುತ್ತೇನೆ, ಹಿಂದುತ್ವವನ್ನು ಒಪ್ತೇನೆ, ನಾನು ಅವರನ್ನ ಅದನ್ನು ಪಾಲಿಸ್ತೇನೆ, ನನ್ನ ಪೂರ್ವಜರೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು, ಹೇಳಿ ನೋಡೋಣ. ಅದನ್ನ ಹೇಳಿಸಿ ಇವ್ರ ಕೈಲಿ. ಭಾರತದವರು ಎಲ್ಲ ಮುಸ್ಲಿಮರು ಬಹುತೇಕ ಹಿಂದೂಗಳೇ, ನಂತರ ಕನ್ವರ್ಟ್ ಆಗಿರುವಂತವ್ರು ಅಲ್ಲ. ಯಾರಾದರೂ ಆಗಿರ್ಲಿ, ಅದು ಬೇರೆ ವಿಷಯ. ಆದಮೇಲೆ ಅವರು ಬೇರೆನೆ, ಆಗುವವರೆಗೆ ಅವರು ಬೇರೆನೆ. ಆದ್ರೆ ಆ ಭಾವನೆಗಳು ಬರಬೇಕಲ್ಲ. ಬರಲಿಲ್ಲ ಅಂತಂದ್ರೆ ಕೆಲವರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಭಾವನೆ ಇಲ್ಲ. ಈಗ ನಮ್ಮವ್ರು ಅಂತೀವಪ್ಪ, ವಿಭಜನೆ ಮಾಡಿದ್ರೆ ಬಿಜೆಪಿ ತತ್ವ ಸಿದ್ಧಾಂತ ಅಂತ ನೀವು ಪ್ರಚಾರ ಮಾಡ್ತಿದ್ರೆ ಇಂಡೈರೆಕ್ಟ್ ಆಗಿ. ವಿಭಜನೆ ಯಾರೂ ಮಾಡೋದಿಲ್ಲ. ಅವರು ಈಗಾಗಲೇ ವಿಭಜನೆ ಆಗೇ ಇದೆ. ಕ್ರೈಸ್ತರು, ಬೌದ್ಧರು, ಅಥವಾ ಇಸ್ಲಾಂನವರು, ಹಿಂದೂಗಳು ಅನ್ನೋದು ಹಾಗೆ ಇದೆ. ಆದರೆ ಸಹೋದರತ್ವವನ್ನು ಬಿತ್ತಬೇಕು. ಅದನ್ನು ಬಿಟ್ಟು ನಾನು ಅದನ್ನೇ ಮಾಡೋದು, ಆದರೆ ಇಲ್ಲಿ ಮಾತ್ರ ಬಂದು ಬೇರೆನೇ ಮಾಡ್ತೀನಿ ಅಂತಂದ್ರೆ ಹೇಗೆ ಒಪ್ತಾರೆ ಬೇರೆಯವರು? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.